ತೊಗೊಂಡ್ರಿ ಅಂತಂದ್ರೆ ನಮಗೆ ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡಿ. ಇವರು ಮಾಡಲ್ಲ ಅಂತ ಹೇಳಿದ್ರು. ಒಂದೇ ಮಾತು, 2 ದಿನ ಬಿಫೋರ್ ನಾವು ನೀರಿನ ಸಮಸ್ಯೆ ಐತಿ, ನಿಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಲೆಟ್ರ್ ಕೊಟ್ಟರು ಕೂಡ ಅವರು ಉದ್ದೇಶಪೂರ್ವಕವಾಗಿ ಅವ್ರನ್ನ ರಜೆ ಹಾಕಿದ್ದಾರೆ. ಯಾಕೆ ರಜೆ ಹಾಕಿದ್ದಾರೆ? ಕುಡಿಯಕ್ಕೆ ನೀರು ಕೇಳ್ತದೀವಿ, ನಮಗೆ ಕುಡಿಯಕ್ಕೆ ನೀರಿಲ್ಲ. ನೀವು 6 ತಿಂಗಳಾಯ್ತು ಮನೆ ಅಭಿವೃದ್ಧಿ ಅಧಿಕಾರಿಗಳು ಕರೆ ಮಾಡ್ತೀವಿ, ಆದ್ರೆ ನೀವು ಕರ ವಸೂಲಿ ಯಾಕೆ ಮಾಡ್ತೀರಿ? ಬಜೆಟ್ ಇರ್ಲಾರ್ದಾಗ ಅವ್ರು ರೈತರ ಬಳಿ ಯಾಕೆ ತೊಗೊಂತೀರಿ? ನೀವು ಕರ ವಸೂಲಿ ಮಾಡಿದಂಗ ನೀರಿನ ಕರ ಕಟ್ತೀರಿ, ಎಲ್ಲ ಕರ ಆ ಜಾಗದ ಕರ ಎಲ್ಲ ಮಾಡ್ತೀನಿ ಮ್ಯಾಕ ನಮಗೆ ನೀರಿನ ವ್ಯವಸ್ಥೆ ಮಾಡಬಹುದು. ನಮಸ್ಕಾರ ರೀ, ನೀವು ನೋಡಾಕತ್ತೀರಿ KK2 ನ್ಯೂಸ್. ನಾನು ಶ್ರೀನಿಧಿ. ಇವತ್ತು 18/5/2026 ನಾವು ಕೋನಾಳ ಗ್ರಾಮಸ್ಥರು ಮತ್ತು ದೇವಕಲ್ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಾರ್ಯಾಲಯ ದೇವಕಲ್ ಮುಂದೆ 9 ಗಂಟೆಗೆ ನಾವು ಪ್ರತಿಭಟನೆ ಹಮ್ಮಿಕೊಂಡು ಇಲ್ಲಿ ಪಂಚಾಯತ್ ಆವರಣದಲ್ಲಿ ಕುಂತ್ಕೊಂಡಿದ್ದೀವಿ. ನಮ್ಮ ಮನವಿಯನ್ನು ಸ್ವೀಕರಿಸಬೇಕಾಗಿತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು. ಅವರು ಈ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿಲ್ಲ. ಅವರ ಪರವಾಗಿ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಮತ್ತು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ನಾವು 2 ದಿನ ಮುಂಚೆಗೆ ನಾವು ಅವ್ರಿಗೆ ಇಂಟಿಮಿನೇಷನ್ ಕೊಟ್ಟಿವಿ ಮತ್ತು ಸ್ಟೇಷನ್ಗಳಿಂದ ಅವ್ರು ಮನವಿ ಕೊಟ್ಟರು ಕೂಡ ಇವತ್ತು ಬೇರೆ ಕಾರಣಗಳಿಂದ ಹೇಳಿಸಿ ಇವತ್ತು ಉದ್ದೇಶಪೂರ್ವಕವಾಗಿ ಅವರು ರಜೆ ಹಾಕಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಮತ್ತು ನಮ್ಮ ಗ್ರಾಮಸ್ಥರ ಕಡೆಯಿಂದ ಧಿಕ್ಕಾರವನ್ನು ಹೇಳ್ತೇವೆ ನಾವು. ಯಾಕಪ್ಪ ಅಂತಂದರೆ ನಾವು 2 ದಿನ ಬಿಫೋರ್ ನಾವು ನೀರಿನ ಸಮಸ್ಯೆ ಐತಿ, ನಿಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಲೆಟ್ರ್ ಕೊಟ್ಟರು ಕೂಡ ಅವರು ಉದ್ದೇಶಪೂರ್ವಕವಾಗಿ ಅವ್ರನ್ನ ರಜೆ ಹಾಕಿದ್ದಾರೆ. ಯಾಕೆ ರಜೆ ಹಾಕಿದ್ದಾರೆ? ಉತ್ತರ ಕೊಡಬೇಕಲ್ಲ. ಮಾನ್ಯ ಕಾರ್ಯದರ್ಶಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ನಾವು 1 ವಾರ ಮಾಡ್ತೀವಿ, 15 ದಿನ ಮಾಡ್ತೀವಿ. ಬೇಕಾಗಿಲ್ಲ ಸ್ವಾಮಿ, ನಮ್ಗೆ ಯಾಕೆ ವಾರ 15 ದಿನ ನಾವೇನು ಕೇಳ್ತಿದ್ದೀವಿ? ಕುಡಿಯಕ್ಕೆ ನೀರು ಕೇಳ್ತಿದ್ದೀವಿ. ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯುವ ಕೂಡ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ನಾವು ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡೋಕ್ಕಾಗಲ್ಲ. ಯಾಕೆ ಭೇಟಿ ಕೊಡಲ್ಲ ಸ್ವಾಮಿ? ಯಾಕೆ ಪಂಚಾಯತ್ಗಳಿಗೆ ಭೇಟಿ ಕೊಡಲ್ಲ? ಯಾಕೆ ಮನೆ ಸ್ವೀಕರಿಸಲ್ಲ? ನಾವು ಬೆಳಗ್ಗೆ 9 ಗಂಟೆಯಿಂದ ನಮ್ಮ ಜನಗಳು ಕರ್ಕೊಂಡು ತಾಯಿಂದರು ಕರ್ಕೊಂಡು ನಾವು ಈ ಗ್ರಾಮ ಪಂಚಾಯತ್ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಉದ್ದೇಶ ಏನು? ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನೀವು ಬನ್ನಿ. ನಾವು 6 ತಿಂಗಳಾಯ್ತು ಮನೆ ಅಭಿವೃದ್ಧಿ ಅಧಿಕಾರಿಗಳು ಕರೆ ಮಾಡ್ತೀವಿ, ಫೋನಿನ ಮುಖಾಂತರ ಹೇಳ್ತೀವಿ, ಮತ್ತು ಮನವಿ ಕೂಡ ಹಾಕಿದ್ವಿ. ನಾವು ಆ ಮನವಿ ಹಾಕಿದ್ರು ನಾಳೆಗೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, 15 ದಿನ ಬಿಟ್ಟು ಮಾಡ್ತೀನಿ, ವಾರ ಮಾಡ್ತೀನಿ, ನನಗೆ ಬಜೆಟ್ ಇಲ್ಲ. ಹೌದು, ಬಜೆಟ್ ಇಲ್ಲ, ನಾವು ಒಪ್ಕೊಂತೀವಿ. ಆದರೆ ನೀವು ಕರ ವಸೂಲಿ ಯಾಕೆ ಮಾಡ್ತೀರಿ? ಬಜೆಟ್ ಇರ್ಲಾರ್ದಾಗ ಅವ್ರು ರೈತರ ಬಳಿ ಯಾಕೆ ತೊಗೊಂತೀರಿ? ನೀವು ಕರ ವಸೂಲಿ ಮಾಡಿದಂಗ ನೀರಿನ ಕರ ಕಟ್ತೀರಿ, ಎಲ್ಲ ಕರ ಆ ಜಾಗದ ಕರ ಎಲ್ಲ ಮಾಡ್ತೀನಿ ಮ್ಯಾಕ ನಮಗೆ ನೀರಿನ ವ್ಯವಸ್ಥೆ ಮಾಡಬಹುದು. ನಾವು ಹೇಳೋದು ಒಂದೇ ಮಾತು, ಮನೆ PDO ಇರ್ಬೋದು, ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ಬೇಸಿಗೆ ಬಿಸಿಲದ ದನಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು, ನೀವು AC ರೂಮ್ ಮೇಲೆ ಕುಂತ್ಕೊಂಡು, ನೀವು ಫ್ಯಾನಿನ ಗಾಳಿ ಕುಂತ್ಕೊಂಡು ನೀವು ಫಿಲ್ಟರ್ ನೀರು ಕುಡಿದು ನಾವೇನು ಮಾಡೋ ಸ್ವಾಮಿ? ನಮ್ಮ ತ್ರಾಸಿ ನಾವು ಯಾರ ಹತ್ರ ಹೇಳ್ಕೊಂಬ? ನೀವು ನಮ್ಮ ಸಾರ್ವಜನಿಕ ಕಾಪಾಡೋದಕ್ಕೆ, ನಮ್ಮ ಕೆಲಸ ಮಾಡೋದಕ್ಕೆ ನಿಮ್ಗೆ ಸರ್ಕಾರ ನಿಮ್ಗೆ ದುಡ್ಡು ಕೊಟ್ಟು ಕುಂದಿಸಿರೋದು ಚೇರ್ ಮೇಲೆ. ಮತ್ತು ನಮ್ಮನ್ನೇ ಆಳಲು ಕೇಳಿಲ್ಲ ಅಂತಂದ್ರೆ ಯಾಕೆ? ನಾವು ಬೆಳಗ್ಗೆಲಿದ್ದು ಏನೋ ಬೇಡಿಕೆ ಇಟ್ಟಿದ್ದೀವಿ ಮನೆ ಸರ್. ಬೆಳಗ್ಗೆಲಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಬೆಳಗ್ಗೆಲಿದ್ದ ನಾವೇನು ಹೇಳಿದ್ದೀವಿ, ನಮಗೆ ಕೂಡಲೇ ನೀವು 2 ದಿನ 3 ದಿನ ನಮ್ಗೆ ಬೇಕಾಗಿಲ್ಲ. ನೀವು 1 ವಾರ ಟೈಮ್ ತೊಗೊಂಡ್ರಿ ಅಂತಂದ್ರೆ ನಮಗೆ ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡಿ. ಇವರು ಮಾಡಲ್ಲ ಅಂತ ಹೇಳಿದ್ರು. ಒಂದೇ ಮಾತು, ನಾವೇನು ಹೇಳಿದ್ವಿ, ನೀವು ಇವತ್ತಷ್ಟೇಟಿಗೆ ನಮಗೂ ಯಾರು ಬೋರ್ವೆಲ್ ಕೊಡಿಸ್ತೀರಿ, ನಮಗೆ ಕೂಡಲೇ ನೀವು 2 ದಿನ 3 ದಿನ ನಮ್ಗೆ ಬೇಕಾಗಿಲ್ಲ. ನೀವು 1 ವಾರ ಟೈಮ್ ತೊಗೊಂಡ್ರಿ ಅಂತಂದ್ರೆ ನಮಗೆ ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡಿ. ಇವರು ಮಾಡಲ್ಲ ಅಂತ ಹೇಳಿದ್ರು. ಒಂದೇ ಮಾತು, ನಾವೇನು ಹೇಳಿದ್ವಿ, ನೀವು ಇವತ್ತಷ್ಟೇಟಿಗೆ ನಮಗೂ ಯಾರು ಬೋರ್ವೆಲ್ ಕೊಡಿಸ್ತೀರಿ ಅವರು 24 ಗಂಟೆ ಒಳಗೆ ನಾಳೆಗೆ ಅನ್ನೋಷ್ಟಿಗೆ ಬಂದ್ಗೆ ಬೋರ್ವೆಲ್ ಕೊರಿಬೋದು. ಇಲ್ಲ, ಇವ್ರ ಮ್ಯಾಗ ನಂಬಿಕೆ ಇಲ್ಲ, ಪಿಡಿಯೋರ ಮ್ಯಾಗ ನಂಬಿಕೆ ಇಲ್ಲ. ನಾವು ಕೊಡ್ತೀವಿ. ಇಲ್ಲ, ಇದು ಯಾಕೆ ಡೇಲಿ ಅಂತ ನಾವು ಬೇರೆ ಕೆಲಸಗಳು ಕೇಳಕತ್ತಿಲ್ಲ. ಕುಡಿಯೋ ನೀರಿಗೆ ಅಷ್ಟು ಯಾಕೆ ಡೇಲಿ, ಇಷ್ಟು ಯಾಕೆ ಪ್ರೊಸೆಸ್ ತೊಗೊಂತದ್ರಿ? ಇಲ್ಲ, ಹೋಗಿಲ್ರಿ ಅವ್ರು, ಇಲ್ಲಿ ಅದಾರ. ಅವ್ರು ನಾವು ಪತ್ತೆ ಹಚ್ಚಿತೀವಿ, ಪತ್ತೆ ಹಚ್ಚಿ ಅವ್ರ ಮ್ಯಾಗ ಲೆಟರ್ ಕೊಡ್ತೀವ್ರಿ.
ಅವ್ರು ಎಲ್ಲಿಗೆ ಹೋಗಿಲ್ಲ, ಬೆಂಗಳೂರು ಯಾಕೆ ಹೋಗ್ಬೇಕ್ರಿ? ನಾವು 2 ದಿನ ಮುಂಚೆಕ ಲೆಟರ್ ಕೊಟ್ಟಿವಿ. ಈಗಂತ ಇದಾಗ್ಯದಲ್ಲ 3 ದಿನ ಟೈಮ್ ಕೊಡಿ. ಅದ್ರ ನಿಮ್ಗೆ ಇಲ್ಲ 3 ದಿನ ಇಲ್ರಿ, ನಾಳೆ 1 ದಿನ ಟೈಮ್ ಕೊಟ್ಟಿಲ್ಲ. ಮನವಿ ಸ್ವೀಕರಿಸ್ಕೊಂಡು ನೀವು ಹೋಗ್ರಿ. ನಾವು ಆದ್ರೆ ಈಗ ನಾವು ನಾವು ಭರವಸೆ ಕೊಡ್ತೀವಲ್ಲ. ಈಗ ನಾವು ಸರ್ ಹೇಳಕತ್ತೀವ್ರಿ, ಕಾನೂನು ರೀತಿಲಿ ಏನಾದ್ರು ನಾವು ನಮ್ಮ ಇಲ್ಲ ನಾಳೆ 3 ದಿನ ನಾಳೆ ನಾವು ಬೆಳಗ್ಗೆ ಟ್ಯಾಂಕರ್ ಬರ್ಬೋದು. ನಮಗೆ ಬೇಕಾಗಿಲ್ಲ. ನಿಮ್ಗೆ DC ಅವರು CS ಅವರು ಆರ್ಡರ್ ಮಾಡಿ ಆದೇಶ ಮಾಡಿ ಯಾವುದೇ ನೀರಿನ ತೊಂದರೆ ಇಲ್ಲಕ ಅಲ್ಲಿ ಅನುಕೂಲ ಮಾಡಂತ. ನೀವು 3 ದಿನಕ್ಕೆ ಬರ್ತಾರೆ, 4 ದಿನ ಬರ್ತಾರೆ ಮಾಡಿ ನಮ್ಮ ಟ್ಯಾಂಕರ್ ವ್ಯವಸ್ಥೆ ಮಾಡಿ. ಈಗ ನೀವಾಗಲಿ ನಿಮ್ಗೂ ಅಂತ ಫೋನ್ ಕಾಂಟ್ಯಾಕ್ಟ್ ಮಾತಾಡ್ಯಾರ ಸದ್ಯ. ಈಗ ಅವ್ರು ಹೇಳ್ತಾರ, ಈಗ ಏನು ಕಾರ್ಯದರ್ಶಿ ಅವರು ಪಂಚಾಯತ್ ಎಲ್ಲ ಸಿಸ್ಟಮ್ ಏನಿದೆ ಸಿಬ್ಬಂದಿಗಳು ನಿಮ್ಮ ಊರಿಗೆ ಭೇಟಿ ಕೊಟ್ಟು ಪಾಯಿಂಟ್ ನೋಡಿ ಫೋಟೋ ಹೊಡೆದು ಹಾಕಂತ ಭರವಸೆ ಕೊಟ್ರ. ಈಗ ಇವ್ರು ಬರ್ಬೇಕಂತ ಹೇಳಿ ಇವ್ರು ಬಂದ್ರೇನೆ ನಾವು ಇವ್ ಮನೆಯವ್ರು ಇದು ಮಾಡ್ತೀವಿ, ಕೊಡ್ತೀವಿ ನಿಮ್ಗೆ. ಇವ್ರು ಬರ್ಲಾರ್ದು ಇವ್ರ ಕೈಲಿ ಒಪ್ಸಬೇಕು. ಈಗ ಸದ್ಯಕ್ಕೆ ಊರಿಗೆ ಬರ್ಬೇಕು. ಊರಿಗೆ ಬಂದು ಪಾಯಿಂಟ್ ನೋಡಿ ಅಲ್ಲಿ GPS ಫೋಟೋ ಹಾಕಬೇಕು. ನಾಳೆಗೆ ಅವ್ರು ಏನು ಬಂದಾಗ ಬೋರ್ವೆಲ್ದಾರ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾಳೆ ಎಷ್ಟೊತ್ತಿಗೆ ಅಲ್ಲಿ ಬಂದು ಬೋರ್ವೆಲ್ ಕೊಡ್ಸಲ್ಕಂದ್ರೆ ನಾಡ್ದು ನಾವು ಪಂಚಾಯತ್ ಕೀಲಿ ಹಾಕಿ ಇಲ್ಲಿ ನಮ್ಗೆ ಏನಾಗ್ತದೋ ಅದಕ್ಕೆ ಜವಾಬ್ದಾರಿ ಅವ್ರೆ. ನಾವು ಕೀಲಿ ಹಾಕಿ ಇಲ್ಲೇ ಮುಂಜಾನೆ ಚಂತ ಧರಣಿ ಕುಂತ ನಾವು ಅದು ಹೇಳ್ತೀವಿ ಬೇಡಿಕೆ. ಸುದ್ದಿ ಇಷ್ಟ ಆದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಅಲ್ಲಿ ಕೆಂಪನ್ ಬಟನ್ ಐತೆ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಅಂತದೊಂದು ಬಟನ್ ಐತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಎಲ್ಲಾರ್ಕಿನ್ನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ? ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ? ಧನ್ಯವಾದಗಳು.